ಬೋಟಿ ಕಾಳ್ಗೊಜ್ಜು ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ನಾನ್ ವೆಜ್ ಪ್ರಿಯರಂತೂ ಅತಿ ಹೆಚ್ಚು ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದಾಗಿದೆ. ನಾನು ಇವತ್ತು ಒಂದು ಕಾಳ್ಗೊಜ್ಜು ರೆಸಿಪಿನ ತೋರಿಸ್ತಾ ಇದ್ದೀನಿ. ಆದರೆ ಇದಕ್ಕೆ ಬೋಟಿನ ಉಪಯೋಗಿಸ್ತಾ ಇಲ್ಲ. ಚಿಕನಲ್ಲಿ ಸಿಗೋ ಗುಂಡ್ಕಾಯಿ, ಲಿವರ್, ಆರ್ಟ್ ಪಾರ್ಟ್ನ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು. ಸೇಮ್ ಬೋಟಿ ಕಾಳ್ಗೊಜ್ಜು ರೆಸಿಪಿ ಯಾವ ಥರ ಟೇಸ್ಟ್ ಬರುತ್ತೋ ಅದೇ ಥರ ಇರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಅರ್ಧ ಕೆಜಿ ಆಗೋಷ್ಟು ಗಿಝರ್ಡ್ ಅಂದರೆ ಗುಂಡ್ಕಾಯಿ, ಲಿವರ್ ಮತ್ತು ಹಾರ್ಟ್ ಪೀಸಸ್ನ ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು 5ರಿಂದ 6 ಸರಿ ತೊಳೆದಿಟ್ಕೊಂಡಿದ್ದೀನಿ. ಗುಂಡ್ಕಾಯಿ ಲಿವರ್ ಕಾಳ್ಗೊಜ್ಜು ಮಾಡೋದಕ್ಕೆ ಮೊದಲನೇದಾಗಿ ಮಸಾಲೆನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 2 ಈರುಳ್ಳಿನ ಕಟ್ ಮಾಡಿ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಒಂದು ಫ್ರೈಗೆ ಹಾಕ್ತೀನಿ, ಇನ್ನೊಂದು ಹಸಿದೇ ರುಬ್ಕೋಬೇಕಾದ್ರೆ ಹಾಕ್ಕೊಳ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ, ಕಡಲೆಪಪ್ಪು, ಹಸಿಮೆಣಸಿನ್ಕಾಯಿ, ಕಾಳುಮೆಣಸು, ಒಂದು ಕಲ್ಲುವ, ಸ್ವಲ್ಪ ಧನಿಯಾ, ಹಾಗೆ ಸ್ವಲ್ಪ ಸೋಂಕಾಳನ್ನು ಯೂಸ್ ಮಾಡ್ಕೊತಿದ್ದೀನಿ. ನಾವು ಬೋಟಿ ಕಾಳ್ಗೊಜ್ಜು ಹೇಗೆ ಮಾಡ್ತೀವೋ ಅದೇ ಪ್ರೊಸೀಜರ್ ಇಲ್ಲೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಆ್ಯಸ್ ಇಟ್ ಈಸ್ ಅದನ್ನು ನಾವು ಹೇಗೆ ಮಾಡ್ತೀವೋ ಅದೇ ಕ್ರಮವಾಗಿ ಇದನ್ನು ಕೂಡ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಕಡಾಯಿನ ಕಾಯೋದಕ್ಕೆ ಇಟ್ಬಿಟ್ಟು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕಲ್ಲು ಏನಿದೆಯಲ್ಲ ಅದೆಲ್ಲ ಮಸಾಲೆನ ಫಸ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೋಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಯಾಕಂದರೆ ಧನಿಯಾ, ಸೋಂಕಾಳು, ಚಕ್ಕೆ, ಲವಂಗ ಆಯಿಲಲ್ಲಿ ಒಂದು ಸ್ವಲ್ಪ ಬೇಗ ರೋಸ್ಟ್ ಆಗಿಬಿಡುತ್ತೆ ಮತ್ತು ಸೀದೋಗ್ಬಿಡುತ್ತೆ. ಸೀಸ್ಕೊಳ್ಳೋದಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಒಂದು 5ರಿಂದ 10 ನಿಮಿಷ ತನಕ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಈ ಟೈಮಲ್ಲಿ ಮಸಾಲೆನ ಹುರ್ಕೊಳ್ತೀವಲ್ವ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಈ ಕಾಳ್ಗೊಜ್ಜು. ಬರೀ ಈ ಕಾಳ್ಗೊಜ್ಜು ಮಾಡಬೇಕಾದ್ರೆ ಅಷ್ಟೇ ಅಲ್ವಾ, ನಾವು ಯಾವುದೇ ಪಲಾವ್ ಮಾಡಲಿ ಅಥವಾ ನಾನ್ ವೆಜ್ನ ಮಾಡಲಿ ಮಸಾಲೆನ ರುಬ್ಕೋಬೇಕಾದ್ರೆ ಕರೆಕ್ಟಾಗಿ ಒಂದು 90% ತನಕ ನಾವು ಹುರ್ಕೋಬೇಕು. ಆವಾಗ ಏನೇ ರೆಸಿಪಿ ಮಾಡಿದ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಂತರ ಈಗ ಹಸಿಮೆಣಸಿನ್ಕಾಯಿ, ಕಡಲೆಪಪ್ಪನ್ನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ ನಂತರ ಕಂಪ್ಲೀಟಾಗಿ ತಣ್ಣಗಾಗೋ ತನಕ ಬಿಟ್ಬಿಡಬೇಕು. ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡ್ರೆ ಆಯಿತು. ರುಬ್ಕೋಬೇಕಾದ್ರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗೇ ಇರಲಿ ಮಸಾಲೆ. ನೋಡಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ, ಎಷ್ಟು ತರಿಯಾಗಿ ಬಂದಿದೆ. ನುಣ್ಣಗೆ ಬಂದಿಲ್ಲ. ನುಣ್ಣಗೆ ಬಂದುಬಿಟ್ರೆ ಚೆನ್ನಾಗಿರೋದಿಲ್ಲ ಅಷ್ಟೊಂದು ತಿನ್ನೋದಕ್ಕೆ. ಯಾವುದೇ ಮಸಾಲೆ ಆಗಲಿ ಈ ಥರ ತರಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಆ ರೆಸಿಪಿ. ಈಗ ಒಗ್ಗರಣೆಗೆ ಕುಟಾಣಿ ತೊಗೊಂಡು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ, ಚೂರು ಶುಂಠಿನ ಹಾಕಿ ನುಣ್ಣಗೆ ಜಜ್ಕೊತಿದ್ದೀನಿ. ಒಗ್ಗರಣೆಗೆ ಈ ಥರ ಜಜ್ಜಿ ಹಾಕಿದ್ರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಮತ್ತು ಸ್ಮೆಲ್ ಕೂಡ ತುಂಬ ಘಮ ಅಂತ ಬರ್ತಿರುತ್ತೆ. ನೋಡಿ ಈ ಥರ ಅರ್ಧಂಬರ್ಧ ಜಜ್ಕೊಂಡ್ರೆ ಆಯಿತು. ಈಗ ಕಾಳ್ಗೊಜ್ಜಿಗೆ ಒಗ್ಗರಣೆ ಹಾಕೋದಕ್ಕೆ ಸ್ಟವ್ ಮೇಲೆ ಒಂದು ದೊಡ್ಡ ಕಡಾಯಿನ ಇಟ್ಬಿಟ್ಟು ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ ನಂತರ ನಾನಿಲ್ಲಿ ಒಂದು ದಪ್ಪದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಎಣ್ಣೆಗೆ ಸೇರಿಸ್ಕೊತಿದ್ದೀನಿ. ಈರುಳ್ಳಿನ ಸಣ್ಣದಾಗಿನೇ ಹಚ್ಕೋಬೇಕು, ಯಾಕೆಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದರೆ ಅದು ಕೂಡ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ಇದಕ್ಕೆ ನಾನೊಂದು 3 ಹಸಿಮೆಣಸಿನ್ಕಾಯಿನ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡೆ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಈ ಸಮಯದಲ್ಲಿ ನಾವು ಆವಾಗಲೇ ಜಜ್ಜಿಟ್ಕೊಂಡಿದ್ದ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಈ ಮೂರನ್ನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ನಮಗೆ ಗೊತ್ತಾಗುತ್ತೆ ಒಗ್ಗರಣೆ ಸ್ಮೆಲ್ ಘಮ ಅಂತ ಬರ್ತಿರುತ್ತೆ ಜಜ್ಜಿದ್ದು ಹಾಕಿದಾದ್ಮೇಲೆ. ಈ ಸಮಯದಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಈ ರೀತಿ ಅರಿಶಿನ ಸೇರಿಸೋದ್ರಿಂದ ಹಸಿ ಚಿಕನ್ ಸ್ಮೆಲ್ ಹೊರಟೋಗ್ಬಿಡುತ್ತೆ. ಒಗ್ಗರಣೆ ಜೊತೆ ಮಿಕ್ಸ್ ಆದಮೇಲೆ ನಾವು ಚಿಕನ್ನ ಬಾಡಿಸ್ಕೊತಿರ್ಬೇಕಾದ್ರೆ ಒಗ್ಗರಣೆ ಜೊತೆ ಸೇರಿಕೊಂಡು ಘಮ ಅಂತ ಬರುತ್ತೆ. ಆ ಚಿಕನ್ ಹಸಿ ಸ್ಮೆಲ್ ಏನಿರುತ್ತಲ್ಲ ಅದು ಕಂಪ್ಲೀಟಾಗಿ ಹೊರಟೋಗುತ್ತೆ.
ಹಾಗೆ ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ ನಂತರ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೋಬೇಕು. ಇದು ಕೂಡ ಈ ಸಮಯದಲ್ಲಿ ಹಾಕೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ ನಂತರ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಗಿಝರ್ಡು ಮತ್ತು ಲಿವರು 6 ಪೀಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು 15 ನಿಮಿಷ ತನಕ ಲಿಡ್ಡನ್ನ ಕ್ಲೋಸ್ ಮಾಡಬೇಡಿ, ಹೀಗೆ ಬಿಟ್ಬಿಡಿ. ಮಧ್ಯದಲ್ಲಿ ಆಗಾಗ ಕೈ ಆಡಿಸ್ತಾ ಇರಿ. ಈ ರೀತಿ ಮಾಡೋದ್ರಿಂದ ಈ ಚಿಕನ್ದು ಹಸಿ ಸ್ಮೆಲ್ ಏನಿರುತ್ತಲ್ಲ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಒಂದು ವೇಳೆ ನಾವು ಒಗ್ಗರಣೆಗೆ ಇದು ಹಾಕಿದ ತಕ್ಷಣ ಒಂದೆರಡು ಸರಿ ಕೈ ಆಡಿಸ್ಬಿಟ್ಟು ನಾವು ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ರೆ ಖಂಡಿತವಾಗ್ಲೂ ಮಸಾಲೆ ನಾವು ಎಷ್ಟೇ ಹಾಕಿದ್ರೂ ತಿನ್ನಬೇಕಾದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹಸಿ ಸ್ಮೆಲ್ ಬರುತ್ತೆ. ಈ ಒಂದು ಚಿಕನಲ್ಲೂ ಕೂಡ ಮಟನ್ನಲ್ಲೂ ಕೂಡ ಆ ಎಕ್ಸ್ಪೀರಿಯನ್ಸ್ ನಂಗೆ ಆಗಿದೆ. ಆದ್ದರಿಂದ ಒಂದು 15 ನಿಮಿಷ ಇದೇ ರೀತಿ ಓಪನಲ್ಲಿ ಬಿಟ್ಬಿಡಿ. ಈಗ ನಾನಿಲ್ಲಿ ಒಂದು ಆ್ಯಪಲ್ ಟೊಮೊಟೊನ ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಟೊಮೊಟೊನ ರುಬ್ಬಿ ಮಸಾಲೆಯಲ್ಲಿ ಹಾಕೋದಕ್ಕಿಂತ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ನಾವು ಮಸಾಲೆಯಲ್ಲಿ ಇದನ್ನು ರುಬ್ಕೊಂಡ್ಬಿಟ್ರೆ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ, ಒಂಥರ ರೆಡ್ಡಿಶ್ ಆಗಿ ಬರುತ್ತೆ. ಅದು ಸ್ವಲ್ಪ ಜನಕ್ಕೆ ಇಷ್ಟ ಆಗೋದಿಲ್ಲ. ಬಟ್ ಟೊಮೊಟೊನ ಈ ರೀತಿ ಕಟ್ ಮಾಡಿ ಹಾಕಿ ಪ್ರತಿಯೊಂದು ಪೀಸಲ್ಲೂ ಈ ಟೇಸ್ಟ್ ಇಳ್ಕೊಳುತ್ತೆ. ಟೊಮೊಟೊ ಹಾಕಿದ ನಂತರ ಒಂದೆರಡು ನಿಮಿಷ ಬೇಯಿಸ್ಕೊಂಡು ನಂತರ ಕಾಳುಗೊಜ್ಜನ್ನ ಮೇನ್ ಇಂಗ್ರೀಡಿಯೆಂಟ್ಸ್ ಆದ ಬಟಾಣಿ, ಕಡಲೆಕಾಳು ಮತ್ತು ಅವರೆಕಾಳನ್ನು ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ಮಾರ್ನಿಂಗ್ ಅದನ್ನು ವಾಶ್ ಮಾಡಿ ಕುಕ್ಕರಲ್ಲಿ 4 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಬೆಂದಿದೆ. ಆ ಕಾಳುಗಳನ್ನ ನಾನಿವಾಗ ಸೇರಿಸ್ತಾ ಇದ್ದೀನಿ. ಕಾಳುಗೊಜ್ಜಿಗೆ ಬಾಳೆಕಾಯಿ ಕೂಡ ಹಾಕ್ತಾರೆ, ಬಟ್ ನನಗಿವತ್ತು ತರಕಾರಿ ಮಾರ್ಕೆಟಲ್ಲಿ ಅದು ಸಿಕ್ಕಿಲ್ಲ. ನಿಮಗೆ ಬಾಳೆಕಾಯಿ ತುಂಬ ಇಷ್ಟ ಆಗೋದಾದರೆ ಅದನ್ನು ತೊಗೊಬಂದ್ಬಿಟ್ಟು ಸುಲಿದು ಅರಿಶಿನ ಉಪ್ಪು ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಇದೇ ಸಮಯದಲ್ಲಿ ಬಾಳೆಕಾಯಿನ ಕೂಡ ಸೇರಿಸ್ಕೊಂಡ್ರೆ ಆಯಿತು. ಕಾಳುಗಳು ಕಂಪ್ಲೀಟಾಗಿ ಬೆಂದಿದೆ ಆ್ಯಂಡ್ ಉಪ್ಪು ಹಾಕಿನೇ ಬೇಯಿಸ್ಕೋಬೇಕು. ಕಾಳುಗಳನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಈ ರೀತಿ ಕೈ ಆಡಿಸ್ಕೊಂಡು ಒಂದು 3/4 ಗ್ಲಾಸಷ್ಟು ನೀರು ಸೇರಿಸ್ತಾ ಇದ್ದೀನಿ. ಯಾಕಂದರೆ ಗಿಝರ್ಡ್ ಎಲ್ಲ ಕಂಪ್ಲೀಟಾಗಿ ಬೇಯಬೇಕು. ನಾವು ಸುಮ್ಮನೆ ಫ್ರೈ ಮಾಡ್ತಾ ಇದ್ರೇ ಗಿಝರ್ಡ್ ಕಂಪ್ಲೀಟಾಗಿ ಬೇಯೋದಿಲ್ಲ, ಇವನ್ 6 ಪೀಸ್ ಕೂಡ. ಅದರಿಂದ ನಾನು ಇವಾಗ ಒಂದು 3/4 ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಎಗೇನ್ ಒಂದು 10 ರಿಂದ 15 ನಿಮಿಷ ಬೇಯಿಸ್ಕೊತೀನಿ. ನೋಡಿ ಈಗ 10 ನಿಮಿಷ ಆಗಿದೆ. ನಾನು ಲಿಡ್ಡನ್ನು ಓಪನ್ ಮಾಡಿ ಒಂದ್ಸರಿ ತಿರುಗಿಸ್ಬಿಟ್ಟು ಮತ್ತೆ 5 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ. ಈಗ ಟೋಟಲ್ ಆಗಿ 15 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಲಿಡ್ ಓಪನ್ ಮಾಡಿದ ತಕ್ಷಣ ಒಗ್ಗರಣೆ ಚಿಕನ್ ಸ್ಮೆಲ್ ಘಮ ಘಮ ಅಂತ ಬರ್ತಿದೆ. ಇನ್ನೂ ಮಸಾಲೆ ಹಾಕೇ ಇಲ್ಲ. ಒಂದೆರಡು ಸರಿ ಈ ಥರ ಸೌಟಲ್ಲಿ ತಿರುಗಿಸ್ಕೊಂಡು ನಾವು ಅವಾಗಲೇ ಏನು ತರಿಯಾಗಿ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ಈಗ ಸೇರಿಸ್ಕೊತಾ ಇದ್ದೀನಿ. ರುಬ್ಬಿರೋ ಮಸಾಲೆನ ಸೇರಿಸ್ಕೋಬೇಕಾದ್ರೆ ಜಾಸ್ತಿ ನೀರನ್ನು ಹಾಕೋಬೇಡಿ. ಮಸಾಲೆ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿರೋದನ್ನು ಸ್ವಲ್ಪ ನೀರು ಹಾಕಿ ತೊಳೆದು ಹಾಕಿದ್ರೆ ಮುಗೀತು. ಹಾಗೆ ಸ್ವಲ್ಪ ಹೊತ್ತು ಕೈ ಆಡಿಸಿದ ನಂತರ ರುಚಿ ಇದೆಯಾ, ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ನಾನೆಲ್ಲ ಕರೆಕ್ಟಾಗಿ ಹಾಕಿದ್ದೀನಿ. ಸ್ವಲ್ಪ ಸಪ್ಪೆ ಅಂತ ಅನಿಸ್ತು, ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿದ ನಂತರ ಎಗೇನ್ 15 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡ್ದಿರ ನಾವು ಬೇಯಿಸ್ಕೋಬೇಕು. ನೋಡಿ ಈ ರೀತಿ ಮಸಾಲೆ ಹಾಕಿದ ನಂತರ ಅದು ಹೊಗೆ ಬರ್ತಿರುತ್ತಲ್ವ ಸಾಂಬಾರಿಂದ ಆಚೆ, ಘಮ ಘಮ ಅಂತ ಇಡೀ ಮನೆ ಅಂತಿರುತ್ತೆ. ಆವಾಗಲೇ ಈ ರೀತಿ ಘಮ ಘಮ ಅಂತ ಬಂದ್ರೇ ಮನೆಯವ್ರಿಗೆಲ್ಲ ತಿನ್ನಬೇಕು ಅಂತ ಆಸೆ ಆಗೋದು. ನಮ್ಮ ಮನೇಲಿ ಏನೋ ನಾನ್ ವೆಜ್ ಮಾಡ್ತಿದ್ದಾರೆ ಅಂತ ಫೀಲ್ ಆಗೋದು. ಕೆಲವೊಬ್ರು ಹೇಳ್ತಾರೆ ನಾವು ಹೆಂಗೆ ಒಗ್ಗರಣೆ ಹಾಕಿದ್ರು ಅದು ಘಮ ಘಮ ಅಂತ ಬರೋದೇ ಇಲ್ಲ ಅಂತ. ಈ ರೀತಿ ಕುದಿ ಬರ್ತಾ ಇದೆ ಅಂತಂದರೆ ಇಡೀ ಮನೆನೇ ಘಮ ಘಮ ಅಂತ ಬರ್ತಿದೆ. ಆ್ಯಂಡ್ ನಾನು ಇದಕ್ಕೆ ಯಾವುದೇ ರೀತಿ ಚಿಕನ್ ಮಸಾಲ ಅಥವಾ ರೆಡಿಮೇಡ್ ಮಸಾಲ ಯಾವುದೂ ಯೂಸ್ ಮಾಡಿಲ್ಲ. ಮನೆಯಲ್ಲಿ ಯಾವಾಗಲೂ ಇರೋವಂಥ ಮಸಾಲೆಗಳನ್ನೇ ಉಪಯೋಗಿಸ್ಕೊಂಡು ಮಾಡಿರೋ ಅಂಥದ್ದು.
ಆ್ಯಂಡ್ ನಮಗೆಲ್ರಿಗೂ ಗೊತ್ತೇ ಇದೆ ಆಚೆ ಸಿಗೋ ರೆಡಿಮೇಡ್ ಪೌಡರ್ಗಳೆಲ್ಲ ಅಷ್ಟೊಂದು ಹೆಲ್ದಿ ಇಲ್ಲ, ಯಾವುದೋ ಒಂದು ಕೆಮಿಕಲ್ ಇದ್ದೇ ಇರುತ್ತೆ. ನಾವು ತಿಳ್ಕೊಳ್ಲೇಬೇಕು ತುಂಬ ದಿನ ಕೆಡ್ದಿರೋ ಆ ಪೌಡರ್ಗಳೆಲ್ಲ ಹಾಗೇ ಇರುತ್ತೆ ಅಂತ ಅಂದರೆ ಆ ಸ್ಟೋರೇಜ್ ಪರ್ಪಸ್ಗೆ ಯಾವುದೋ ಒಂದು ಕೆಮಿಕಲ್ ಯೂಸ್ ಮಾಡೇ ಮಾಡ್ತಾರೆ ಅಂತ. ನಾವು ಅಡುಗೆ ಮಾಡಬೇಕಾದ್ರೆ ಎಷ್ಟಾಗುತ್ತೋ ಅಷ್ಟು ರೆಡಿಮೇಡ್ ಪೌಡರ್ಗಳನ್ನ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಲೇಬೇಕು. ಆ ಥರ ಮಾಡಿದ್ರೆ ನಾವು ಹೆಲ್ದಿಯಾಗಿರ್ತೀವಿ, ನಮ್ಮ ಮನೆಯವರೆಲ್ಲ ಹೆಲ್ದಿಯಾಗಿ. ನಿಜ ಹೇಳಬೇಕು ಅಂತ ಅಂದರೆ ಪ್ರತಿಯೊಂದು ಮನೇಲೂ ಅಡುಗೆ ಮನೆಯೇ ಹಾಸ್ಪಿಟಲ್ ಆಗಿರುತ್ತೆ. ಅದನ್ನು ಹೇಗೆ ನಾವು ನಿಭಾಯಿಸ್ತೀವಿ ಅನ್ನೋದು ಎಗೇನ್ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ ಫೈನಲ್ ಆಗಿ ಕಾಳುಗೊಜ್ಜು ಈ ರೀತಿ ಲುಕ್ ಇದೆ. ಏನು ಸಖತ್ತಾಗಿದೆ ಅಂತ ಅಂದರೆ ಮನೆಯೆಲ್ಲ ಘಮ ಘಮ ಅಂತಿದೆ. ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಮುದ್ದೆಲೂ ತಿನ್ಬೋದು, ರೈಸಲ್ಲಿ ತಿನ್ಬೋದು, ಚಪಾತಿಲಿ ತಿನ್ಬೋದು, ಇಡ್ಲಿ, ದೋಸೆ ಯಾವುದ್ರಲ್ಲಿ ಬೇಕಾದರೂ ತಿನ್ಬೋದು. ಖಂಡಿತ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ನಾನು ಮತ್ತೆ ಭೇಟಿ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ ಬಾಯ್, ಸಿ